ಬಂದೆ ಏನು ಶಾಂತ? ಏನಿಲ್ರಿ, ಉಂಡಿ ಕಟ್ಟೇನಿ ಹುಡುಗಿಗೆ ಕೊಟ್ಟು ಬರಕಂತೇಳಿ. ಅವು ಮೊದಲ ಸಿಟಿಯಾಗಿದ್ದವರು ಏನು ಕಟ್ಟ್ಯಾರ ಬಿಟ್ಟಾರ ಯಾರಿಗೆ ಗೊತ್ತು. ಅದಕ್ಕೆ ಉಂಡಿ ಕಟ್ಟೇನಿ, ರವಾದ ಉಂಡಿ, ಶೇಂಗಾದ ಉಂಡಿ, ಆಮ್ಯಾಗ 2 ಉಂಡಿ ಕಟ್ಟೇನಿ. ಮತ್ತು ಹೋಗಿ ಮಗಳಿಗೆ ಕೊಟ್ಟು ಪಂಚಮಿ ಹಬ್ಬಕ್ಕೆ ಬಾ ಅಂದೆ, ಒಲ್ಲೆ ಅಂದ್ಲ. ಉಂಡಿ ಕೊಟ್ಟು ಹಂಗೆ ಬಳಿ ಇಟ್ಕೊಳಕ್ಕೆ ಮೊದಲೆಲ್ಲ ರೊಕ್ಕ ಕೊಡಬೇಕಿತ್ತು. ಈಗ ಎಲ್ಲಿ ಆಕಿನ ದುಡ್ದು ನಮಗೆ ಕೊಡೋಂಗಾಗೈತಿ. ಹೋಗಲಿ, ಬಳಿನಾರ ಚಂದನ್ ಒಂದು 2 ಡಜನ್ ಬಳಿ ತೊಗೊಂಡು ಒಂದು ಚಂದನ್ ಸೀರೆ ತೊಗೊಂಡು ಹೋಗಿ ಮಗಳಿಗೆ ಕೊಟ್ಟು ಮಾತಾಡ್ಸ್ಯಾರ ಬರ್ಬೇಕಲ್ರಿ ಪಂಚಮಿ ಹಬ್ಬಕ್ಕೆ. ಮತ್ತು ಮನೆ ಹೆಣ್ಮಕ್ಳ ಮನೆಗೆ ಬರಲಿಲ್ಲ ಅಂದ್ರೆ ಹೆಂಗೆ? ಹೌದಿಲ್ಲ, ಮನೆಗಂತೂ ಬರಲಿಲ್ಲ. ಯಾಕೆ ಏನು ಅದಕ್ಕೆ ಅಲ್ಲಾರ ಕೊಟ್ಟಾರ ಬರೋಣಂತ. ಹೋಗ್ಯಾರ ಬರಬೇಕು, ಆದ್ರೆ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರಬೇಕು. ನಮ್ದೊಂದು ಕಾಲು ಹತ್ತಕ್ಕೆ ಇಳಿಯೋಕೆ ಬರೋಂಗಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ತೇನು, ನಮ್ಮವ್ವ ನೀನು ಇಬ್ಬರು ಹೋಗಿ ಬರ್ರಿ. ಅತ್ತಿಯರು ನಾನಾ? ಬ್ಯಾಡ್ರಿಪ್ಪ, ಅತ್ತಿಯರ್ಗನ ತಲೆ ಕೆಡಿಸ್ತಾರ. ಅದು ಅಲ್ದ ಬೀಗರ ಮನೆಗೆ ಹೋದ್ರಂದ್ರೆ ಅತ್ತಿಯರು ಹೊಳಿ ಬರೋದಿಲ್ಲ, ಮತ್ತು ಅಲ್ಲೇ ಇರ್ತಾನೆ ಅಂತಾರೆ. ಅದೇನು ಚಂದ ಅನಿಸ್ತತ್ರಿ ಬೀಗರ ಮನೆಯಾಗ ಕರ್ಕೊಂಡೋಗಿ ಅತ್ತಿಯರನ್ನ ಬಿಟ್ಟು ಬರೋದು. ಅವ್ರ ಮುಂದೆ ಒಲ್ಲೆ ಒಲ್ಲೆ ಅಂದ್ಬಿಡ್ತಾರೆ. ಅವಾಗ ಬಾರಿ ಬಾರಿ ಅನ್ನಕತ್ತು ಬಿಟ್ಲೆ ಅವ್ರು ಇರ್ಲಿ ಬಿಡ್ರಿ ಅಂತ ಅವ್ರು ಅಂತಾರೆ. ಸರಿ ಅನ್ಸಂಗಲ್ಲ, ಬಿಟ್ಟು ಬಂದ್ರೆ ತಲೆ ತಿಂದು ಮೊಸರು ಗಡಿಗೆ ಮಾಡಿ ಕೈ ಬಿಡ್ತಾರೆ ಅವ್ರದ್ದು. ಅದಕ್ಕೆ ನನ್ನ ಮಾತು ಕೇಳ್ರಿ. ಬೇಡ, ನಾನು ಲಕ್ಷ್ಮಿ ಹೋಗಿ ಬರ್ತೀವಿ ತೋರ್ಬೇಕಾರೆ. ಯವ್ವ ನಾನಾರ ಬರೋಂಗಿಲ್ಲ, ನಂದಂತೂ ಫುಲ್ ಅಸೈನ್ಮೆಂಟ್ ಐತಿ. ಈಗ ಎಲ್ಲೂ ಬರೋಕ್ಕಾಗಂಗಿಲ್ಲ ನಂಗಾರ. ಅಯ್ಯ ಹಂಗಂದಂಗೆ ಮತ್ತೇನು ಒಬ್ಬಕ್ಕೆ ಹೋಗ್ಲೇನು ನಾನು? ಬಾ ಮತ್ತು ಜೊತೆಗೆ. ನಿಮ್ಮ ಅಕ್ಕ ಎಷ್ಟು ಖುಷಿ ಪಡ್ತಾಳ, ಬಾ ಹಂಗೆ ಒಲ್ಲೆ ಅನ್ಬೇಡ. ಏನು 3 ಹೊತ್ತು ಓದೋದು ಐತಿ. ಯಾವಾಗ ನೋಡಿದ್ರು ಮಾತೈತಿ, ಅದು ಎಂಥದ್ದು ಅಸೆಂಟ್ ಐತಿ, ನಂದು ಅಸೆಂಟ್ ಐತಿ ಬರಂಗಿಲ್ಲ ಅಂತಿ. ಯಾವಾಗ ನೋಡಿದ್ರು ಯಾವ ಅಸೆಂಟ್ ಅಲ್ವೇ, ಅಸೈನ್ಮೆಂಟ್. ಎಂಥದ್ದು ಒಂದು ಪೇಪರ್ಮೆಂಟು ನಿಂದೊಂದು ತಗ. ಈಗ ಹೆಂಗೆ ಮಾಡೋದು ಮತ್ತೆ? ಯಾರ್ಯಾರು ಹೋಗ್ಬೇಕು? ನೀನು ಚಡ್ಡಿ ದೋಸ್ತದಾರಲ್ಲ, ಚಡ್ಡಲ್ಲ ಸೀರೆ ದೋಸ್ತದಾರಲ್ಲ, ನೀನು ಗಿರಿಜಾ ಕರ್ಕೊಂಡು ಹೋಗು. ಅವರು ಎಲ್ಲಿ ಹೋಗ್ಲೆ, ಯಾರ ಮನೆಗೆ ಹೋಗ್ಲೆ, ಎಲ್ಲಿ ಹೋಗ್ಲೆ ಅಂತ ಕಾಯ್ತಿರ್ತಾರ. 3 ಹೊತ್ತು ಬಡ ಕೆಲಸ ಮುಗಿಸಿ ಹೇಗಿದ್ರೆ ಇಲ್ಲಿ ಬಂದು ಪಂಟ ಹೊಡೆಯೋದು, ಅಲ್ಲಿ ಹೋಗ್ಬರ್ತೀರ ಅಷ್ಟೇ. ನೀನು ನೋಡ್ಬೇಕಾರೆ ಜಿಕ್ಕು ಅಂತ ಓಡ್ಬರ್ತಾರ. ಆಯ್ತು ಬಿಡು, ಅಕ್ಕಿಗೆ ಹೇಳ್ತಾನೆ. ಆಕಿ ನಾನು ಹೋಗಿ ಬರ್ತೇವೆ. ಏನ? ಎಲ್ಲಿ ಹೊಂಟ್ರಿ? ಹಾಂ ಏನು ಯಾರ್ಯಾರು ಹೊಂಟ್ರಿ? ನನಗೇನು ಹೇಳವಲ್ರಿ ಕೇಳವಲ್ರಿ. ಈ ಮನೆ ನಾವು ಹಿರೇ ಮನುಷ್ಯಳ ಅಂತ ಅನ್ಕೊಂಡಿರಿ ಇಲ್ಲ ನೀವು? ಏನು ಲೆಕ್ಕನೇ ಇಲ್ಲ ನೀ ಹೆಂಗೆ? ನಾನು ಸಿದ್ಧ ನೀನು ಹೆಂಡತಿ ಹೇಳ್ಬೇಡ ಇತ್ತಿತ್ತಾಗ. ಯಾಕೆ ನನಗೆ ಮರ್ಯಾದೆ ಕೊಡೋದು ಭಾಳ ಕಡಿಮೆ ಮಾಡಿ ಅವಡಕ್ಕೆ. ಏನ ಕೇಳಕ್ಕಿದ್ ಲೆಕ್ಕ ಹಕ್ಕಿಕತ್ತಿ ಏನೈತಿ ಕೇಳಕ್ಕೆ, ಅನ್ನೋದರ ಏನಂತಾಳೆ ಕೇಳಕ್ಕೆ. ಕಿಮ್ಮತ್ ಅನ್ನೋದಿಲ್ಲ ಅತ್ತೆ ಅಂದ್ರೆ ಮೊದಲು ಹೆದರಿ ಇಕ್ಕಿ ಹಾಕ್ತಿದ್ಲು. ಈಗ ಇತ್ತಿತ್ತಾಗ ಏನಿಲ್ಲ, ನಾನು ಕಿವಿ ಕೇಳೋದಿಲ್ಲ ಅಂತೇಳಿ ಯಾರ್ಯಾರ್ದಾರ ಮುಂದೆ ಏನೇನಾರ ಹೇಳಿ ಆಡ್ಕೊಂಡು ಹೋಗ್ತಿರ್ತಾಳ. ನನಗೆ ಎಷ್ಟು ಅಸಹ್ಯ ಆಕತ್ ಗೊತ್ತನು ಕೇಳಿಸ್ಕೊಂಡು. ನೋಡಿ ಇದಕ್ಕೆ ನನ್ಬೇಕ ನಗ್ಬೇಕ ಏನು ಮಾಡ್ಬೇಕು? ಅಲ್ಲ ಕಿವಿ ಕೇಳೋಲ್ಲ ಅಂತಾರೆ, ಕೇಳಿಸ್ಕೊಂಡು ಅಸಹ್ಯ ಆಯ್ತು ಅಂತಾರೆ. ಕೇಳಿಲ್ಲದ ಮೇಲೆ ಎಲ್ಲಿಂದ ಕೇಳಿಸ್ಕೊಂಡ್ರಿ ಅವರು? ಕಿಮ್ಮತ್ ಕೊಡೋದಿಲ್ಲ ಅಂತ ಎಲ್ಲ ಕೊಟ್ಟಿರ್ತೀನಿ. ಕೊಟ್ಟಿದ್ದ ಕಿಮ್ಮತ್ ಕೇಳಿಸ್ಕೊಳಕ್ಕೆ ನಿಮ್ಮ ಕಿವಿ ಇಲ್ಲ ತಗ. ಹೋಲ್ ಬಿಡಿ, ಅವಾಗ ನನ್ನಕ್ಕೆ ಹೋಗ್ಬಿಡ, ಸುಮ್ಮನಿರು. ಅವ್ರು ಅಂತಾರಂತ ನೀನು ಇದು ಮಾಡ್ತೀನು. ಆಯ್ತು ಬಿಡಪ್ಪ, ಹಂಗ ನಾವು ಅಷ್ಟು ಉಂಡೆ ಕಟ್ಕೊಂಡು ಹೋಗಿ ಬರಲಿ. ಹಂಗಾರೆ ಪಾರತಿ ಫೋನ್ ಹೇಳ್ತೀನಿ ಹೋಗಿ ಬರ್ತೇನೆ ಅಂತೇಳಿ. ಅಡುಗೆ ಎಲ್ಲ ಮಾಡಿಟ್ಟಿರ್ತೀನಿ. ಲಕ್ಷ್ಮಿ ಹಂಗೆ ಬುಕ್ ಓದ್ಕೊಂತ ಅಲ್ಲೇ ಕೊನೆಯಾಗ ಬೀಳ್ಬೇಡ. ಒಟ್ಟು ಹೊರಗೆ ಬಂದು ಅಪ್ಪಗ ಟೈಮ್ ಸರಿ ಊಟಕ್ಕೆ ಅದು ಹಚ್ಕೊಡೋದು ನೋಡು. ಅಮ್ಮಗೆ ಹಚ್ಕೊಡು. ನೀನು ಹಚ್ಕೊಂಡು ಊಟ ಮಾಡು, ಜೊತೆಗೆ ಕರ್ಕೊಂಡು ಚಂದಾಗಿ ಊಟ ಮಾಡು. ಅದನ್ನು ಬಿಟ್ಟು ಅಲ್ಲೇ ಬರ್ಕೊಂತ ಕುಂದ್ರಬೇಡ. ಅಪ್ಪ ಎದ್ದು ಕೇಳೋದಿಲ್ಲ, ಮತ್ತು ಅಲ್ಲೇ ಮಕ್ಕೊಂಡ್ರು ಅವ್ರು. ಅದಕ್ಕೆ ಅಷ್ಟರು 3 ಮಂದಿ ಉಂಡ್ರಿ. ನಾ ಗಿರ್ಜಿ ಕರ್ಕೊಂಡು ಹೋದಕ್ಕೆ ಚಂಜಿ ಮುಂದೆ ದೌಡ್ ಬರ್ತೇನೆ 7 ಬಸ್ಸಿಗೆ ಅಂದ್ರೆ. ಯಡಿಯೂರು ಹೊಂಟ್ರಿ? ಯಾರ್ಯಾರು? ಆ ಗಿರ್ಜಿ ನೀವು ಎಲ್ಲಾರು? ಈಗ ನಿಮ್ಗೆ ಟೀರಿ ಪಡ್ಯಾಡೋದು ಅಷ್ಟು ಜೋರು ಐತೇನು? ಇಲ್ಲಿ ಮನ್ಯಾಗ ನೋಡಿದ್ರೆ ಆರಾಮಿಲ್ಲದ ಮನುಷ್ಯ ಅದನ, ಈ ಹುಡುಗಿ ಐತಿ, ನಾ ಅದೀನಿ. ಈಗ ನೀವು ಟಿರಿ ಪ್ಯಾಕ್ ಹೋಗ್ಬೇಕು. ಬಸ್ ಫ್ರೀ ಐತೆ ಅಂತೇಳಿ ಏನು ಬೇಕಾಗಿಲ್ಲ. ಯಡಿಯೂರು ಗಂಟ್ಲಂತ ಯಡಿಯೂರಿಗೆ ಎಲ್ಲಿ ಗುಡಿ ಗುಂಡಾರ ನೋಡಕೊಂಟಿಯೇನು? ನಾನು ಬರ್ತೇನೆ ಹಂಗಾರೆ. ನಾನು ಒಬ್ಬಕಿನ ಬಿಟ್ಟು ಕೊಟ್ಟೋಕಿಯೇನು? ನಾನು ಬರ್ತೇನೆ ಹಂಗಾರೆ. ಸಾಯಿ ಕಾಲಕ್ಕೆ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರನ ಸ್ವಾಮಿ ದರ್ಶನ ಮಾಡ್ದಂಗೆ ಆಕತಿ. ನಾನು ಬರೋಕ್ಕೆ ಹೆಂಗಂತಿ? ಅಯ್ಯೋ ದೇವರೇ, ಎಲ್ಲಿ ಹೊಂಟಿಲ್ಲ. ಗಿರ್ಜಿ ನಾನು ಪಾರ್ವತಿ ಮನೆಗೆ ಹೊಂಟೇವಿ. ಅಲ್ಲ ಆ ಡಿಂಗ್ರಿ ಬಿಲ್ಲಿ ಕಟ್ಕೊಂಡು ನನ್ನ ಮೊಮ್ಮಗಳ ಮನೆಗೆ ನೀ ಹೊಂಟಿಯಾ? ಅಲ್ಲ ನಾನು ಕರ್ಕೊಂಡು ಹೋಗ್ಬೇಕಾ ಏನು ಆಕಿನ ಕರ್ಕೊಂಡು ಹೋಗ್ಬೇಕಾ? ನೀನು ಕೆರ್ಲೆ ಹೊಡಕಿಲ್ಲ. ಈ ಮನೆಗೆ ಯಜಮಾನಿ ನೀನ ಪತ್ರೋಳಿ. ಊರು ಪತ್ರೋಳಿ ಉಂಡೆಲಿ ಹೋಗಿ ನಿನ್ನ ಏನು ಮಾಡಲಿ ಅಂತ ನಾನು ನೋಡ. ಕುಣ್ಕಾಲ್ಗಿತ್ತಿ ಯಾವಕಿನ ಕರ್ಕೊಂಡು ನನ್ನ ಮೊಮ್ಮಗಳ ಮನೆ ನೀ ಹೋಗೋ ಅವಶ್ಯಕತೆ ಇಲ್ಲ. ಏನು ಮಾಡ್ಬೇಕಂತ ಮಾಡಿ ನೀನು ನೋಡು. ಹೇಳಾಕತ್ತೇನಿ ನಾನು ಅಷ್ಟೇ ಭಾಳ. ನಾನು ಮತ್ತೆ ಶಿಟ್ಟಿನ ಹಾಕಿ ನನಗೆ ಶಿಟ್ಟು ಬಂತಂತ ತಡೆಯಂಗಿಲ್ಲ. ಮತ್ತು ನಾನು ಇಕ್ಕರ್ಷ ಬಿಡ್ತಾನೆ ಯಾರು ಎದ್ದು ಮತ್ತು ಗಿಡ್ ಮೂಳಿ ನನ್ನ ಮಗ ಅನ್ನೋಂಗೆ ನಿಂದು ಭಾಳ ತಿಂಡಾಗೈತಳ ನಿಂದು. ಅಲ್ಲ ಆಕಿನ ಕರ್ಕೊಂಡು ಹೋಗ್ಯೇನು? ಅವ್ರು ಏನು ಅನ್ಕೋಬೇಕು? ಊರನವ್ರು ಎಲ್ಲರನ್ನ ಕರ್ಕೊಂಡು ಈಕೇನಿಕ್ಕೆ ಮನೆಗೆ ಬರಕತ್ತಲಿಕ್ಕೆ ಬೀಗ್ತಿ ಅಂತೇಳಿ ಅಸಹ್ಯ ಮಾಡ್ಕೊಳಂಗಿಲ್ಲ. ಏನಾರ ಅಂದ್ರೆ ಚಂದ ಕಾಣಿಸ್ತತ ನಿನಗೆ? ನೀನು ಮಾನ್ಗೇಡಿ ಊರು ಮಾನ್ಗೇಡಿ ಈಗ ಕೊಂಟಿ. ಹಬ್ಬ ಮುಗಿಯಾಕತ್ತ ಪಂಚಮಿ. ಇವತ್ತು ಹಾಲು ಹಾಕಿ ಬಂದು ಕರಿದಾದ್ರೆ ಮನೆ ಕರಿಬೇಕಿತ್ತು. ಈಗ ಹೋಗಿ ಏನು ಮಾಡ್ತಿ ಅಂದ್ರೆ ನೀನು ನಮ್ಮ ಮನೆ ಹಬ್ಬ ಬಿಟ್ಟು ಅವ್ರ ಮನೆಗೆ ಹೋಗಿ ಹಬ್ಬ ಮಾಡ್ತೀಯಾ? ಯವ್ವ ಏನು ವಿಚಾರಗೆಟ್ಟು ನಿಂತ್ಲ ಯವ್ವ ಈಕಿ, ಏನು ಈತಿ ಬೀತಿ ನಿಂತ್ಲ ಯವ್ವ ಈಕಿ. ಯವ್ವ ದೇವ್ರೇ, ಉಂಡಿ ಕಟ್ಟೀನಿ. ಉಂಡಿ ಕೊಟ್ಟು ಬರಕೊಂಟೇನಿ. ಅಷ್ಟು ಉಂಡಿ ಕೊಡಕೊಂಟಿಯ? ಉಂಡಿ ಕೊಡಕ್ಕಾದ್ರೆ ನಾ ಬರ್ತೀನಿ. ಇಲ್ಲ ನಿನ್ನ ಮಗಳು ಕರ್ಕೊಂಡು ಹೋಗು, ಇಲ್ಲ ನಿನ್ನ ಗಂಡನ ಕರ್ಕೊಂಡು ಹೋಗು. ಗಂಡ ಆಗೋದಲ್ಲಿ ಬಿಡುವಲ್ಲಿ ನಾನು ಬರ್ತೀನಿ, ನಿನ್ನ ಮಗಳು ಬರ್ತಾಳೆ. ಅದನ್ನ ಬಿಟ್ಟು ಬಿಡಾಡಿನಿ ಅದಕ್ಕೆ ಕರ್ಕೊಂಡು ಹೊಂಟಿ ನೀನು. ಯಾಕೆ ನಿನಗೆ ಹೆಚ್ಚಾಗೈತೆ ನಿನಗೆ ತಿಂದಿದ್ದೆ?
ಆಕಿ ವಲ್ಲ ಅಂತ ಬಿಡ್ರಿ ಅತ್ತಿಯಾರ ಏನು ಕಾಡಾಕತ್ತೀರಿ ನಾನು ಅದೇನೋ ನೀರು ಇಲ್ದ ನಿರ್ವಾಣ ಹೊಕ್ರಂತ ನನ್ನ ಬಾಳೆ ಆಗೈತಿಲ್ಲ ನೀವೊಬ್ರು ಗನ ಕಾಡೋರಪ್ಪ ಯಪ್ಪ ಆತದ ಹೋಗಿ ಏನ್ರ ಮಾಡ್ಕೊ ಹೋರತ್ತ ಶಾಂತಕ್ಕ ಇನ್ನಿದಾಗ ಇಲ್ಲೇ ನಿಂತಿದ್ ನೋಡವ ನಾ ಒಳಗೆ ಹೋಗೋದಕ್ಕೆ ನೀ ಬರೋದಕ್ಕೆ ಕರೆಕ್ಟ್ ಆತ್ನಿ ಅವ್ರು ಇದು ಪಾರ್ವತಿ ಮನೆಗೆ ಹೋಗ್ರನು ಒಟ್ಟು ತಯಾರಕ್ಕಿಯನು ಹಾಂ ಅದಕ್ಕೇನಂತ ಹೋಗಿ ಬರೋನ್ ತಗೋ ನಾ ಎದಕ್ಕೆ ಬನ್ನಿ ಅಂದ್ರೆ ನಾಳೆ ನಮ್ಮಣ್ಣ ಅಂತ ಏನು ಯಾಕೆ ಒಳಗೆ ಕರ್ದಾನ ಅವನು ಒಳಗೆ ಕರಿಯವಲ್ಲ ಕರ್ದಾನ ಒಟ್ಟು ಕರ್ದಾನ ನಾಳೆ ಹಾಲಕ್ಕೆ ಬಾ ಅಂತೇಳಿ ಹೋಗಿ ಬರ್ತೇನೆ ಶಾಂತಕ್ಕ ಹೋಗಿ ಬಾರವ ಪುಣ್ಯ ಮಾಡಿ ಹಣ್ಣು ಕರಿಯಾಕತ್ತಾನ ನೋಡಿ ನಮ್ಮ ಹಣ್ಣು ಕರಿಬೇಕಂದ್ರೆ ಪಾಪ ಅದರದ ಅದಕ್ಕೆ ರಗಡೆ ಆಗೈತಿ ಕರಿತಿದ್ದ 1 ವರ್ಷ ಮದುವೆ ಆಗಿ 1-2 ವರ್ಷ ಮಟ್ಟ ಕರೆದ ಆಮೇಲೆ ಎಲ್ಲಿ ನಮ್ಮ ಅತ್ತಿಗೆಮ್ಮ ಕರೆಯೋದು ಬಂದು ಕಳ್ಸೋದು ಬಂದು ಎಲ್ಲ ಅಲ್ಲಿಂದ ಅಲ್ಲೇ ನಿಲ್ಲಿಸ್ಬಿಟ್ಲೆ ಈಗ ಕರಿಬೇಕಂತಂದ್ರು ಎಲ್ಲಿ ಮನ್ಯಾಗ ಮತ್ತು ಸೊಗಸಿಲ್ಲ ಇದ್ದೊಬ್ಬ ಮಗನ ಕಳ್ಕೊಂಡಾನ ಇನ್ನೇನು ಕರಿತಾನ ನಾವು ನಮ್ಮನ್ನು ಎಲ್ಲ ಮುಗೀತು ತವ್ರ ಮನೆಯರು ನಾನು ಹರಿತು ಏನಿಲ್ಲ ನೋಡು ಮಮ್ಮ ಹುಟ್ಟ್ಯಾನಂತ ಹೋಗಿ ನೋಡ್ಕೊಂಡು ಬರ್ಬೇಕಾಗೈತಪ್ಪ ಏನಾರ ಕೊಟ್ಟು ಅಂತ ಕತೆ ಗೊತ್ತಿಲ್ಲ ಒಟ್ಟು ಹೋಗಿ ಬರ್ಬೇಕಾಗೈತಿ ಆಯ್ತು ಹೋಗಿ ತಯಾರಾಗಿ ಹೋಗು ಹಂಗಾರೆ ಪಟ್ನ ಹೋಗಿ ಇದು ಪಾರ್ವತಿ ಮನೆಗೆ ಹೋಗಿ ಉಂಡಿ ಕೊಟ್ಟು ಬರೋಣಂತ ಅವು ಸಿಟ್ಯಾನು ಏನು ಕಟ್ಟ್ಯಾವ ಬಿಟ್ಟಾವ ಯಾರಿಗೆ ಗೊತ್ತು ಓಸ ಆಫೀಸ್ಗೆ ಹೋಗ್ಕೊಂಡು ಕುಂದಿರ್ತಾವ ಗಣಸೂರು ನಮ್ಮ ಪಾರ್ವತಿನೂ ಆಫೀಸ್ಗೆ ಹೋಗ್ತಾಳ ಪಾಪ ಅವ್ರಿದ್ದಾರ ಒಬ್ರು ಪಾರಕಾರ ಏನು ಮಾಡ್ಬೇಕು ಅಯ್ಯ ಹೋಗ ನೀಗಂಗಿಲ್ಲ ನೀಡಂಗಿಲ್ಲ ಮನ್ಯಾಗೆಂತು ಸಾಮಾನ್ಯ ಅದಕ್ಕೆ ನಾನೇ ಅಷ್ಟು ಥರ ಉಂಡಿ ಕಟ್ಟಿನ ಕೊಟ್ಟು ಬಂದ್ಬಿಡೋಣ ಆಯ್ತು ನಡಿ ಹಂಗಾರೆ ಹೋಗಿ ಬರೋಣಂತ ನಾ ಒಂದು ಸೀರೆ ಉಟ್ಕೊಂಡು ಬರ್ತೀನಿ ನಿಂದೇನು ಕೆಲಸ ಮುಗಿಸ್ಕೊಂಡು ಅಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಬಂದು ಒಂದು ಮಿಸ್ ಕಾಲ್ ಕೊಡು ಆತಂದ್ರೆ ಇಲ್ಲ ನಾನು ಮನೆ ಆಟೆ ಹೋಗ್ಬೇಕಲ್ಲ ನಾನು ಒಟ್ಟು ಕೈ ಮಾಡಿ ಹೋಗು ಅಲ್ಲಿಂದಲೇ ಜೊತೆಗೆ ಬರ್ತೇನೆ ಆಯ್ತು ನೋಡು ಕಿವಿ ಏನು ನಮ್ಮ ಮನೆ ಗಾಡಿಗೆ ಅಂಟಿಸಿ ಹೋಗಿರ್ತಾಳ ಅಂದಿರ್ಬೇಕು ಈಕೆ ಅಂತಿದ್ದಂಗೆ ಆಕೆ ಬರ್ತಿದ್ದಂಗೆ ಕರೆಕ್ಟ್ ಆತು ಏನು ನಮ್ಮ ಮನೆ ಬಾಕ್ಲಕ್ಕೆ ನೀನು ಕಿವಿ ಇಟ್ಟೋಗಿರ್ತಿ ಅಲ್ಲೇ ಬಿಡಾಡಿ ಆಕೆ ನೀನು ಕರ್ಕೊಂಡು ಹೋಗ್ತೇನೆ ಅನ್ನೋದೊಂದು ಸೊನ್ನೆ ಅದು ಎಲ್ಲಿದ್ಯೋ ಏನು ಸತ್ ದೇವ್ಗಿ ಹೋಗಿ ಆತ್ಮ ಇಲ್ಲೇ ಬಿಟ್ಟಿರ್ತೀಯ ಏನು ಒಟ್ಟು ಓಡೇ ಬಂದಿಯಲ್ಲ ಅಲ್ಲೇ ತಡಾಕಿಂದ ಯವ್ವ ಅದೇನೋ ಅಂತಾರ ಬೆನ್ನತ್ತಿದ್ದೆ ತಾಳಕ್ಕಿಂತ ಒಂದು ಕೈ ಹೆಚ್ಚಾದಿ ಬಿಡು ನೀ ನೋಡ ಶಾಂತಕ್ಕ ಎಲ್ಲಿ ನೋಡೋದು ನಡ್ಲೆ ಹೋಗಿ ತಯಾರಾಗಿ ಹೋಗಿ ಇದೇನು ಹೊಸ್ತಾಗಿ ನೋಡಾಕತ್ತೀಯನು ಹೋಗಿ ಅಕ್ಕ ಏನಿದೆ ಹಿಂಗೆ ಸಪ್ಪ ಕುಂತ್ಬಿಟ್ಟಿಯಲ್ಲ ಹೇಳು ಎದ್ದೇಳು ಇದು ಅಂಗಡಿ ಬಿಟ್ಟು ಬರ್ತೀನಿ ಹೇಳು ಏನು ಸ್ವಲ್ಪ ಯಾರೇ ಕೆಲಸದಾಗ ತಲೆ ಹಾಕಿದೆ ಅಂದ್ರೆ ನಿನಗೂ ಇದೆಲ್ಲ ಬೇಜಾರು ಕಡಿಮೆ ಆಕೈತಿ ನಡಿ ಹೇಳು ನನ್ನಿಂದ ನಿಮಗೆಲ್ಲ ಎಷ್ಟು ತೊಂದರೆ ಅಲ್ಲ ಪಾರ್ವತಿ ಪಾಪ ಅವ್ರ ಊರಿಗೆ ಹೋಗ್ಬೇಕಂತಿದ್ಲ ಏನು ಹಬ್ಬಕ್ಕೆ ನನ್ನಿಂದ ಕಿರಿಕಿರಿಗೆ ಪಾಪ ಹಬ್ಬನೂ ಮಾಡೋಕೆ ಹೋಗ್ಲಿಲ್ಲ ಆಕೆ ಅನು ಯಾಕೆ ಹಿಂಗೆ ಮಾತಾಡ್ತಿ ನಿನಗಿಂತೇನು ಹಬ್ಬ ಹೆಚ್ಚನ ಅಯ್ಯೋ ದೇವ್ರೆ ಅವ್ವ ಹಚ್ಚಿದ್ಲು ನಾನು ಇಲ್ಲವ ಒಲ್ಲೆ ಅಂತಂದೆ ಮುಗೀತು ವರ್ಷ ಹೋಗಿ ಮಾಡಲೇಬೇಕಂತ ಏನಿಲ್ಲ ತಗೋ ಯಾಕೆ ಗಂಡನ ಮನೆಗೂ ಹಬ್ಬ ಮಾಡೋದು ನಮ್ಮ ಕರ್ತವ್ಯ ಅಲ್ಲನು ಇಲ್ಲೇ ಕಷ್ಟ ಸುಖ ಏನಿರ್ತಾವೆ ಏನಿಲ್ಲ ನೋಡ್ಬೇಕ ನಾನು ಸುಮ್ಮನೆ ನೀ ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಒಂದು ವೇಳೆ ನನಗೆ ಏನೋ ಭಾಳ ಆರಾಮಿಲ್ದಂಗೆ ತ್ರಾಸಾಗಿ ನಾನೇ ಅಕಸ್ಮಾತ್ ನಿಮ್ಮ ಮನೆಗೆ ಬಂದಿದ್ರೆ ನೀನು ಹಿಂಗೆ ಮಾಡ್ತಿದ್ದೆ ನನಗೋಸ್ಕರ ನೋಡ್ಕೊತ ಇರ್ತಿದ್ದಿಲ್ಲನ ಸುಮ್ಮನಿರ ಇಷ್ಟಕ್ಕೂ ನಮ್ಮವ್ವ ಬರ್ತೀನಿ ಅಂದಾಳೆ ಇವತ್ತು ಅಷ್ಟು ಉಂಡಿ ಕಟ್ಟಿದ್ದೆಲ್ಲ ತೊಗೊಂಡು ಅಡುಗೆ ಮಾಡ್ಕೊಂಡು ಬಂದು ಕೊಟ್ಟು ಹೊಕ್ಕಿನ ಮಗಳ ಅಂತ ಹೇಳ ಅನು ಹೇಳ ಬರೀ 3 ಹೊತ್ತು ಅದನ್ನ ವಿಚಾರ ಮಾಡ್ಕೊತ ಕುಂದ್ರಬೇಡ ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಬರೋಗಿ ಹೇಳವ ಹಂಗೆ ಹೇಳ ತಗೋ ಎಷ್ಟು ಸೊಕ್ಕಿಲೆ ಉರ್ತಿತ್ತಂತ ಯಾರಿಂದ ಅದು ಮುದುಕಿ ಬಂದಿತ್ತಲ್ಲ ತಾ ಮಾಡಿದ್ದೆ ಕರೆಕ್ಟು ಅಂತಂದಕ್ಕೆ ನೋಡ್ಲಾ ಏನು ಮಾತಾಡ್ತೈತಿ ಹಳ್ಳಿ ಹೆಟ್ಟು ಕೈಸಾಳ ನೀವೇ ಎಲ್ಲ ಮಾಡೋದಾದ್ರೆ ನೀವೇನು ಮಾಡೋದು ಅಂತೇಳಿ ಒಟ್ಟು ಪಶ್ಚಾತ್ತಾಪ ಒಂದು ತಪ್ಪು ಮಾಡೇವಿ ಅನ್ನೋ ಭಾವನೆನೇ ಇಲ್ಲ ಆ ಮುದುಕಿಗೆ ನಿಮ್ಮಪ್ಪನು ಯಾಕೆ ನಿನ್ನಿಂದ ಅವ್ರ ಪರನ ಮಾತಾಡಕತ್ತಿದ್ದ ಹಂಗೆ ಮಾಡಬಾರ್ದು ಹೆಣ್ಮಕ್ಳು ಹಿಂಗೆ ಮಾಡಬಾರ್ದು ಅಂತೇಳಿ ಆ ಮುದುಕಿ ಮಾತಾಡೋದು ಮಾತು ಕೇಳಿ ನಿಮ್ಮಪ್ಪನ ತಲೆನೇ ಕೆಟ್ಟತಿ ಅರವಿಂದ ನಿಮ್ಮಪ್ಪನೇ ಹೇಳ ನೋಡು ಬೇಡ ಅವ್ರ ಮನೆಗೆ ಹೋಗೋದ ಬೇಡ ನೀನು ಗಂಡು ಮಗನ ಗತೆ ಸಾಕ್ತೀನಿ ಗಂಡು ಮಗನ ಗತೆ ಇರೋನ್ ಮಗಳ ನೀನು ಇಲ್ಲೇ ಅವರಿಗೆ ಬುದ್ಧಿ ಬರ್ಬೇಕು ಇಲ್ಲ ಇನ್ನೊಂದು ಅದು ಹೆಂಗೆ ಮಾಡ್ಕೊತಾರೆ ಅದು ಹೆಂಗೆ ಇದು ಮಾಡ್ತಾರೆ ನಾನು ನೋಡ್ತೇನೆ ಅಂತ ಅವರಪ್ಪ ಅಂದ ಏನ ಇನ್ನೊಂದು ಮದ್ವೆ ಮಾಡ್ಕೋತಾರಂತ ನಾನು ಅವ್ರ ತಮ್ಮ ಇನ್ನೂ ಬದುಕೇನಿ ಸತ್ತಿಲ್ಲ ಅದು ಹೆಂಗೆ ನಮ್ಮ ಅಕ್ಕನ ಜೀವನ ಹಾಳು ಮಾಡಿ ಅವ್ರು ಚೆನ್ನಾಗಿರ್ತಾರೆ ನಾನು ನೋಡ್ತೇನೆ ರೀ ಹೋತೋತನ್ರಿ ಹ್ಞೂನ್ಲ ನಿಮ್ಮಪ್ಪದಾತು ನೀ ತಲೆ ಕೆಡ್ಸ್ಕೊಬೇಡ ನೀ ಮಾತ್ರ ಅವ್ರ ಜೊತೆ ಜಗಳಕ್ಕೆ ಹೋಗ್ಬೇಡಪ್ಪ ನಿಮ್ಮ ಕೆಲಸ ನೀನು ಮನೆ ಯಾಕಂತೀರ ನೋಡೋಣ ಮಕ ಐತೆ ನಾ ಇಲ್ಲಿ ಬಂದು ಮಾತಾಡಿ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗ್ಲಿ ಹೇಳನು ಹೇಳದ್ದು ನಿನ್ನ ಅಂಗಡಿ ಕಡೆ ಹೋಗಿ ಹೇಳವ ಕಕ್ಕ ಜಾಕ ಮಾಡಿ ಅರ್ಬಿ ಬೇರೆ ಹಾಕು ಹೋಗು ಅಂದ್ರೆ ನಿನಗೂ ಒಟ್ಟು ಮನಸ್ಸಾಗ್ರಕೈತಿವ ಹೇಳನು ಆತು ಅಕ್ಕ ಇವತ್ತು ನಿನ್ನ ಜೊತೆಗೆ ಅಂಗಡಿಗೆ ಬರ್ತಿದ್ದೆ ನಾನು ಆದರೆ ಇವತ್ತು ಸ್ವಲ್ಪ ಬ್ಯುಸಿ ಅದೇನಕ್ಕ ಇವತ್ತು ಮೀಟಿಂಗ್ ಒಂದು ಐತಿ ಅಪ್ಪಾಜಿ ಒಬ್ಬರು ಆಗ್ತಾರೆ ಜೊತೆಗೆ ಇರಲೇಬೇಕು ಅದಕ್ಕೆ ನಾನು ಮುಗಿತಂದ್ರೆ ಕೆಲಸ ಅಲ್ಲಿ ದೌಡು ನಾನು ಅಂಗಡಿ ಕಡೆನೇ ಬರ್ತೀನಿ ನೀ ಏನು ಒಬ್ಬಕ್ಕೆ ಬರೋಕೆ ಹೋಗ್ಬೇಡ ಬಸ್ಸಿಗೋದು ನಾನು ಬರ್ತೀನಲ್ಲೇ ನನ್ನ ಜೊತೆಗೆ ಬರುವಂತ ಸರಿ ಆತರವಿಂದ